ಗ್ರಿಪತ್ಪುರ್ ಎಂಬ ಹೆಸರಿನ ಊರಿತ್ತು. ಅಲ್ಲಿ ಒಬ್ಳು ವಯಸ್ಸಾದ ಹೆಂಗಸು ಅಂಬಿಕಾ ವಾಸಿಸ್ತಾ ಇದ್ಲು. ಅವಳಿಗೊಬ್ಬ ಮಗ ಇದ್ದ. ಅವನು ಸಿಟಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಪ್ರತಿ ವರ್ಷ ತನ್ನ ತಾಯಿ ಜೊತೆಗೆ ಸಮಯ ಕಳಿಬೇಕು ಅಂತ ಊರಿಗೆ ಬರ್ತಾ ಇದ್ದ. ಒಂದಿನ ಗ್ರಿಪತ್ಪುರಲ್ಲಿ ಪ್ರಧಾನ್ ಊರಿನಲ್ಲಿ ಜನ ಸೇರಿಸಿದ್ರು. ಮತ್ತೆ ಅವ್ರಿಗೆ ಹೇಳಿದ್ರು, ಜನಗಳೇ ಸರಿಯಾಗಿ ಆಲಿಸಿ, ಸರ್ಕಾರದ ಕಡೆಯಿಂದ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಅಲ್ಲಿಗೆ ಬೇರೆ ಬೇರೆ ಊರುಗಳಿಂದ ಸ್ಪರ್ಧಿಗಳು ಬರ್ತಾರೆ. ಯಾವ ಸ್ಪರ್ಧೆ? ಯಾವ ವಿಷಯವಾಗಿ ಸ್ಪರ್ಧೆ ಏರ್ಪಡಿಸ್ತಾ ಇದ್ದಾರೆ? ಸೈಕಲ್ ಓಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಯಾರು ಈ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಅಯ್ಯೋ, ಇದು ನಿಜಾನಾ? ಹಾಗಿದ್ರೆ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ನಿನಗೆ ಈ ಸ್ಪರ್ಧೆಯಲ್ಲಿ ಅವಕಾಶವಿಲ್ಲ ಮಗು. ಯಾಕೆಂದ್ರೆ ಈ ಸ್ಪರ್ಧೆ ಬರೀ ಮಹಿಳೆಯರಿಗೆ ಮಾತ್ರ. ಮೊದಲನೇ ಸ್ಪರ್ಧೆನ ನಮ್ಮೂರಲ್ಲೇ ಆಯೋಜನೆ ಮಾಡ್ತೀವಿ. ಇದರಲ್ಲಿ ಮೊದಲನೇ ಸ್ಥಾನ ಹಾಗೂ 2ನೇ ಸ್ಥಾನ ಯಾರು ಬರ್ತಾರೋ ಅವರು ಬೇರೆ ಊರಿನವರ ಜೊತೆ ಸ್ಪರ್ಧೆ ಮಾಡಿ 5 ಲಕ್ಷ ರೂಪಾಯಿನ ಆರಾಮಾಗಿ ಗೆಲ್ಬಹುದು. ಸೈಕಲ್ ಸ್ಪರ್ಧೆ ನಡಿಬೇಕು ಅಂತ ಊರಲ್ಲಿ ಘೋಷಣೆಯಾಗಿತ್ತು. ಮತ್ತೆ ಊರಿಗೆ ಅಂಬಿಕಾ ಮಗ ಅಥರ್ ತಾಯಿನ ಭೇಟಿ ಮಾಡಕ್ಕೆ ಬಂದ. ಅಮ್ಮ, ನಾನು ಬಂದೆ. ಅಯ್ಯೋ, ನನ್ನ ಮಗ ಸಿಟಿಯಿಂದ ಬಂದ್ಬಿಟ್ಟ. ಹೇಗಿದೆಯಾ ಕಂದ? ತುಂಬ ಸರಿಯಾಗಿ ಹೋಗಿದೀಯಾ? ಅಲ್ಲಿ ಊಟ ಎಲ್ಲ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ. ಇಲ್ಲಮ್ಮ, ನಾನು ಚೆನ್ನಾಗೇ ಊಟ ಮಾಡ್ತೀನಲ್ಲ. ಈಗ ಜಿಮ್ಗೆ ಹೋಗಕ್ ಶುರು ಮಾಡಿದ್ದೀನಿ, ಅದಕ್ಕೆ ನಾನು ತೆಳ್ಳಗಿರೋದು. ಮತ್ತೆ ಅಮ್ಮ, ನಾನು ಬರ್ಬೇಕಾದ್ರೆ ಕೇಳಿಸ್ಕೊಂಡೆ ಊರಲ್ಲಿ ಮಹಿಳೆಯರಿಗೆ ಸೈಕಲ್ ಸ್ಪರ್ಧೆ ಆಯೋಜಿಸಿದಾರಂತೆ. ಮತ್ ನೀವ್ಯಾಕದ್ರಲ್ಲಿ ಭಾಗವಹಿಸೋದಿಲ್ಲ? ಮಗನೇ, ನನಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ. ಇನ್ನು ಸೈಕಲ್ನ ಹೇಗೆ ಓಡಿಸ್ತೀನಿ ಹೇಳು? ಚಿಕ್ಕವಳಿದ್ದಾಗ ಚೆನ್ನಾಗಿ ಸೈಕಲ್ ಓಡಿಸ್ತಾ ಇದ್ದೆ. ಇವಾಗ ಸೈಕಲ್ ಮೇಲೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಇಲ್ಲ ಅಂದಿದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಇದನ್ನ ಕೇಳಿಸ್ಕೊಂಡು ಅಥರ್ವಿಗೆ ಬೇಜಾರಾಗುತ್ತೆ. ಅವನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ನನ್ನ ಅಮ್ಮನ ಕನಸನ್ನ ನಾನು ಪೂರೈಸಲಿಲ್ಲ ಅಂದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದ. ಅಥರ್ ತನ್ನ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ನೀನ್ ನಿಶ್ಚಿಂತೆಯಿಂದ ಇರು. ನಾನ್ ನಿನಗ್ ಸೈಕಲ್ ತಯಾರಿ ಮಾಡೋವರೆಗೂ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋ ಮಗ ಅಲ್ಲ. ಅಥರ್ ತನ್ನ ಮನೆ ಮುಂದೆ ಸೈಕಲ್ನ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂಬಿಕಾ ಸೈಕಲ್ ಸ್ಪರ್ಧೆಗೆ ತನ್ನ ಹೆಸರನ್ನ ಕೊಡಬೇಕು ಅಂತ ಪ್ರಧಾನ್ ಅವರ ಆಫೀಸ್ಗೆ ಅವಳೊಬ್ಳೆ ಹೋಗ್ತಾಳೆ. ಮತ್ತೆ ಅಲ್ಲಿ ಪ್ರಧಾನ್ ಮತ್ತೆ ಅವ್ರ ಹೆಂಡತಿ ಚಮೇಲಿ ಅಲ್ಲಿ ಕೂತಿರ್ತಾರೆ. ಚಮೇಲಿ ಅಂಬಿಕಾನ ನೋಡಿ ಹೇಳ್ತಾಳೆ, ಬಾ ಅಂಬಿಕಾ ಬಾ, ಈ ಕಡೆ ಏನು ಬಂದಿದ್ದು? ಏನಾದರೂ ಕೆಲಸ ಇತ್ತಾ? ಅದೇನಂದ್ರೆ ಊರಲ್ಲಿ ನಡೀತಿರೋ ಸೈಕಲ್ ಸ್ಪರ್ಧೆಗೆ ನನ್ನ ಹೆಸರು ಕೊಡಕ್ಕೆ ಬಂದಿದ್ದೀನಿ. ಸರಿ, ನಾನು ಕೂಡ ನಿನ್ನ ಹೆಸರನ್ನ ಬರೆದು ಬಿಡ್ತೀನಿ. ನಿನಗೆ ಗೊತ್ತಲ್ವಾ, ಇದು ಸಾವಕಾಶವಾಗಿ ನಡೆಯೋ ಸ್ಪರ್ಧೆ ಅಲ್ಲ, ಇದು ಸೈಕಲ್ ಸ್ಪರ್ಧೆ. ಅಂಬಿಕಾ ತನ್ನ ಹೆಸರನ್ನ ಬರೆಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನೊಂದು ಕಡೆ ಅಥರ್ ಮರದ ಕಟ್ಕೆಯಿಂದ ಸೈಕಲ್ ಅನ್ನ ತಯಾರಿ ಮಾಡ್ತಾನೆ. ಅದನ್ನ ತನ್ನ ತಾಯಿ ಹತ್ರ ತಗೊಂಡು ಹೋಗ್ತಾನೆ. ಅಮ್ಮ, ನಾನು ಸೈಕಲ್ನ ತಯಾರಿ ಮಾಡಿದ್ದೀನಿ, ಒಂದ್ಸಲ ಕುತ್ಕೊಂಡು ನೋಡಿ. ಆಯ್ತು ಮಗನೇ. ಅಂಬಿಕಾ ಸೈಕಲ್ ಮೇಲೇನೋ ಕುತ್ಕೋತಾಳೆ, ಆದ್ರೆ ಸೈಕಲ್ ಅನ್ನ ಓಡ್ಸಕ್ಕೆ ಬರಲ್ಲ. ಅವಳ ಕಾಲಲ್ಲಿ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಅವಳು ಸೈಕಲಿಂದ ಕೆಳಗೆ ಇಳಿದ್ಬಿಡ್ತಾಳೆ. ಮತ್ತೆ ಹೇಳ್ತಾಳೆ, ಮಗನೇ, ನನಗೀಗ ವಯಸ್ಸಾಗಿದೆ, ನನ್ನಿಂದ ಸೈಕಲ್ ಓಡ್ಸೋಕ್ಕಾಗಲ್ಲ. ಸ್ಪರ್ಧೆ ಕೊಟ್ಟಿರೋ ನನ್ನ ಹೆಸರನ್ನ ತೆಗೆಸ್ಬಿಡ್ತೀನಿ. ನಿನ್ನಿಂದ ತುಂಬ ಸಹಾಯ ಆಯಿತು. ಆದರೆ ಮಗನೇ, ನಾವು ಎಷ್ಟೊಂದು ಕನಸುಗಳನ್ನು ಕಾಣ್ತೀವಿ, ಆದರೆ ಅವೆಲ್ಲ ನನಸಾಗಲ್ಲ ಮಗನೇ. ಇದನ್ನು ಕೇಳಿಸ್ಕೊಂಡು ಅಥರ್ವ್ಗೆ ನಿರಾಶೆ ಆಗುತ್ತೆ. ಮತ್ತೆ ಸೈಕಲನ್ನು ತಗೊಂಡು ನದಿ ದಡದ ಹತ್ರ ಹೋಗ್ತಾನೆ. ನನ್ನಮ್ಮ ನನಗೆ ಏನೆಲ್ಲ ಮಾಡಿದಾಳೆ, ಸ್ಕೂಲ್ ಫೀಸ್ ಕಟ್ಟಿದ್ದಾಳೆ, ಆದರೆ ನಾನು ನನ್ನ ಅಮ್ಮನಿಗೆ ಏನು ಮಾಡೋಕ್ಕಾಗ್ತಿಲ್ಲ. ನಾನು ಇಂಜಿನಿಯರಿಂಗ್ ಮುಗಿಸಿ ಏನು ಪ್ರಯೋಜನ ಬಂತು? ಅಥರ್ವ ಸೈಕಲನ್ನು ನದಿಯಲ್ಲಿ ಬಿಸಾಕ್ಬಿಡ್ತಾನೆ. ಆ ಸೈಕಲ್ ನದಿಯಲ್ಲಿ ಬಿದ್ದ ತಕ್ಷಣ ಅಲ್ಲಿ ಒಬ್ಬಳು ಜಲ್ಪರಿ ಪ್ರತ್ಯಕ್ಷ ಆಗ್ತಾಳೆ. ಅವಳ ತಲೆಗೆ ಪೆಟ್ಟಾಗುತ್ತೆ. ಅದಕ್ಕೆ ಅವಳು ಕೋಪದಿಂದ ಹೊರಗೆ ಬರ್ತಾಳೆ. ಯಾರು ನೀನು? ಈ ನದಿನಲ್ಲಿ ಯಾರು ಸೈಕಲ್ ಬಿಸಾಕಿದ್ದು? ಮುಂದೆ ಬನ್ನಿ. ನಾನು ನಿಮ್ಮ ಮುಂದೆನೇ ನಿಂತಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿನ್ನನ್ನು ಯಾಕೆ ಕ್ಷಮಿಸ್ಬೇಕು? ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ಅಥರ್ವ್ ಅಳೋಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಅಯ್ಯೋ, ನೀನು ಯಾಕೆ ಅಳ್ತಾ ಇದೀಯಾ? ನಾನು ಹಾಗೆ ಹೇಳಿದೆ ಅಷ್ಟೇ. ನಾನು ನಿನಗೆ ಏನೂ ಮಾಡಲ್ಲ ಬಿಡು. ಏನಾಯ್ತು ಅಂತ ಬಿಡಿಸೇಳು. ಅಥರ್ವ್ ಎಲ್ಲ ವಿಷಯವನ್ನ ಜಲ್ಪರಿಗೆ ಹೇಳ್ತಾನೆ. ಅಯ್ಯೋ ದೇವ್ರೆ,
ಅದಕ್ಕೆ ನಾ ಅಳ್ತಾ ಇರೋದು. ನಿಲ್ಲು, ನಾನು ನಿನಗೆ ಸಹಾಯ ಮಾಡ್ತೀನಿ. ಪರಿ ನೀರ್ ಒಳಗಡೆ ಹೋಗ್ತಾಳೆ. ಅಲ್ಲಿಂದ ಸೈಕಲ್ನ ಹೊರಗೆ ತೆಗಿತಾಳೆ. ಆದ್ರೆ ಈ ಸರಿ ಆ ಸೈಕಲ್ ನೋಡಕ್ಕೆ ಮೀನ್ ತರ ಇರುತ್ತೆ. ಅದನ್ನ ನೋಡಿ ಅಥರ್ವ್ ಹೇಳ್ತಾನೆ, ಈ ಸೈಕಲ್ ನಂದಲ್ವಲ್ಲ? ಈ ಸೈಕಲ್ ಜಾದೂ ಸೈಕಲ್. ಇದು ವಿಶೇಷವಾದ ಸೈಕಲ್. ನೀನ್ ಕುತ್ಕೊಂಡ್ರೆ ಅದೇ ಓಡಕ್ಕೆ ಶುರು ಆಗುತ್ತೆ. ಎಷ್ಟೊಂದು ವೇಗವಾಗಿ ಹೋಗುತ್ತೆ ಅದು. ತಗೊಂಡ್ ಹೋಗು, ಇದನ್ನ ತಗೊಂಡ್ ಹೋಗಿ ನಿನ್ ತಾಯಿ ಕೊಡು, ನಾನು ಹೋಗ್ತೀನಿ. ಇಷ್ಟ ಹೇಳಿ ಪರಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತೆ ಅಥರ್ವ ಸೈಕಲ್ ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಹೋದ ತಕ್ಷಣ ಅಥರ್ವ್ ತನ್ನ ಅಮ್ಮನ್ಗೆ ಹೊರಗೆ ಕರೀತಾನೆ. ಅಂಬಿಕಾ ಆ ಮೀನ್ ಸೈಕಲ್ ಅನ್ನ ನೋಡಿ ಆಶ್ಚರ್ಯ ಆಗ್ತಾಳೆ. ಅಯ್ಯೋ ಅಥರ್ವ, ಇದು ವಿಚಿತ್ರವಾದ ಸೈಕಲ್ ಆಗಿದೆ ಅಲ್ಲ. ಅಮ್ಮ, ಇದರಲ್ಲಿ ಕುತ್ಕೊಂಡು ನೋಡಿ. ಅಂಬಿಕಾ ಆ ಸೈಕಲ್ ಹತ್ರ ಹೋಗಿ ಆ ಸೈಕಲ್ ಮೇಲೆ ಕುತ್ಕೋತಾಳೆ. ಮತ್ತೆ ಆ ಸೈಕಲ್ನ ಓಡಿಸ್ತಾಳೆ. ಅದು ತನ್ನಿಂತಾನೆ ಓಡಕ್ಕೆ ಶುರು ಆಗುತ್ತೆ. ಅಯ್ಯೋ ಮಗನೇ, ಈ ಮೀನ್ ಸೈಕಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಎಷ್ಟೊಂದು ವೇಗವಾಗಿ ಹೋಗುತ್ತೆ. ಈಗ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಬರ್ತಿದೆ. ನಾನು ಸ್ಪರ್ಧೆಯಲ್ಲಿ ಸೇರ್ಬೋದು ಅಂತ. ಅಥರ್ವ್ ತನ್ನ ಅಮ್ಮ ಸೈಕಲ್ ಓಡಿಸೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಊರಲ್ಲಿ ಸೈಕಲ್ ಸ್ಪರ್ಧೆ ದಿನ ಹತ್ರ ಬರುತ್ತೆ. ಅದರಲ್ಲಿ ಪ್ರಧಾನ್ ಹೆಂಡತಿ ಚಮೇಲಿ ಕೂಡ ಭಾಗವಹಿಸಿರ್ತಾಳೆ. ಅಂಬಿಕಾ ಸೈಕಲ್ನ ಓಡಿಸ್ಕೊಂಡು ಬರೋದು ನೋಡಿ ಚಮೇಲಿಗೆ ನಗು ಬರುತ್ತೆ. ಮತ್ತೆ ಅವಳು ಹೇಳ್ತಾಳೆ, ಅಯ್ಯೋ ಇದೇನಿದು, ನೀನು ಮೀನ್ ಮೇಲೆ ಕುತ್ಕೊಂಡು ಬಂದ್ಯಾ? ಇದು ಮೀನಿನ ಸೈಕಲ್ ಚಮೇಲಿ. ಇದು ತುಂಬಾ ಒಳ್ಳೆ ಸೈಕಲ್. ಇವತ್ತು ಗೆಲ್ಲೋದು ನಾನೇ. ಇಲ್ಲಿ ಗೆದ್ಮೇಲೆ ಸರ್ಕಾರದ ಸೈಕಲ್ ಸ್ಪರ್ಧೆಗೆ ಸೇರ್ತೀನಿ. ಅಲ್ಲಿ ಗೆದ್ದು 5 ಲಕ್ಷ ಬಹುಮಾನ ತರ್ತೀನಿ. ಸ್ಪರ್ಧೆ ಶುರು ಆಗುತ್ತೆ. 1 2 3. ಬಂದೂಕ್ ಶಬ್ದ ಕೇಳಿ ಎಲ್ಲರೂ ಸೈಕಲ್ ಓಡಿಸೋಕೆ ಶುರು ಮಾಡ್ತಾರೆ. ಅಂಬಿಕಾ ಮೀನಿನ ಸೈಕಲ್ ತುಂಬಾ ವೇಗವಾಗಿ ಹೋಗ್ತಾ ಇರುತ್ತೆ. ಮತ್ತೆ ಚಮೇಲಿ ಅವಳಿಗಿಂತ ಮುಂಚೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ. ಅಯ್ಯೋ, ಇವಳಂತೂ ಎಷ್ಟು ವೇಗವಾಗಿ ಸೈಕಲ್ ಓಡಿಸ್ತಾ ಇದ್ದಾಳೆ. ಅಂಬಿಕಾ ಸ್ಪರ್ಧೆಯಲ್ಲಿ ಗೆದ್ದು ಬಿಡ್ತಾಳೆ. ಮತ್ತೆ ಚಮೇಲಿ 2ನೇ ಸ್ಥಾನದಲ್ಲಿ ಗೆಲ್ತಾಳೆ. ಅವರಿಬ್ರು ಸರ್ಕಾರದ ಸೈಕಲ್ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಅರ್ಹರಾಗ್ತಾರೆ. ಆದರೆ ಚಮೇಲಿಗೆ ತಾನು 2ನೇ ಸ್ಥಾನ ಬಂದಿರೋದು ಅವಳಿಗೆ ಬೇಜಾರಾಗಿರುತ್ತೆ. ಅವಳು ಮನೆಗೆ ಹೋಗಿ ತನ್ನ ಗಂಡ ಪ್ರಧಾನ್ ಅವ್ರಿಗೆ ಹೋಗಿ ಹೇಳ್ತಾಳೆ, ರೀ, ನನಗೆ 2ನೇ ಸ್ಥಾನ ಬಂದಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಆ ಅಂಬಿಕಾ ಸೈಕಲಲ್ಲಿ ಏನೋ ವಿಶೇಷ ಇದೆ. ಅವಳು ತುಂಬಾ ವೇಗವಾಗಿ ಹೋಗ್ತಾ ಇದ್ಲು. ನಾನು ಹೊರಗಡೆ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಅವ್ರ ಮಗ ಅವ್ರ ತಾಯಿಗೆ ಒಂದು ಸೈಕಲ್ ರೆಡಿ ಮಾಡಿಕೊಟ್ಟಿದ್ದಾನಂತೆ. ಅದು ತುಂಬಾ ವೇಗವಾಗಿ ಹೋಗುತ್ತಂತೆ. ಅದನ್ನ ಒಬ್ಳು ಜಲ್ಪಾರಿ ಅಂತೆ ಅವನಿಗೆ ಕೊಟ್ಟಿದ್ದು. ನಾವೇ ಇವಾಗ ಏನಾದ್ರೂ ಮಾಡ್ಬೇಕು. ಆ ಸರ್ಕಾರದ ಸ್ಪರ್ಧೆಯಲ್ಲಿ ಮತ್ತೆ ಗೆದ್ಬಿಡ್ತಾಳೆ. ಮತ್ತೆ 5 ಲಕ್ಷ ರೂಪಾಯಿ ಬಹುಮಾನವಾಗಿ ತಗೊಂಡು ಹೋಗ್ತಾಳೆ. ನೀನೇನು ಯೋಚನೆ ಮಾಡಬೇಡ ಚಮೇಲಿ, ನನ್ನ ಹತ್ರ ಅದಕ್ಕೊಂದು ಉಪಾಯ ಇದೆ. ಏನ್ ಉಪಾಯ ಇದೆ ನಿಮ್ಮ ಹತ್ರ? ನೋಡ್ತಾ ಇರು ಚಮೇಲಿ, ಅವಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸದೆ ಇರೋ ಹಾಗೆ ಮಾಡ್ತೀನಿ. ಪ್ರಧಾನ್ ಅಂಬಿಕಾ ಇಬ್ರು ಸೇರ್ಕೊಂಡು ಅಂಬಿಕಾ ಹತ್ರ ಇರೋ ಸೈಕಲ್ನ ಕದಿಬೇಕು ಅಂತ ಉಪಾಯ ಮಾಡಿದ್ರು. ಮತ್ತೆ ಇನ್ನೊಂದ್ ಕಡೆ ಅಂಬಿಕಾ ಮತ್ತೆ ಅಥರ್ವ್ ತುಂಬಾನೇ ಖುಷಿಯಾಗಿದ್ರು. ಅಮ್ಮ, ನೀವಂತೂ ಮೊದಲನೇ ಸ್ಥಾನಕ್ಕೆ ಬಂದ್ಬಿಟ್ರಿ. ಎಲ್ಲಾನು ನಿನ್ನಿಂದಾನೇ ಮಗನೇ. ನೀನಿಲ್ಲ ಅಂದ್ರೆ ನಾನು ಆ ಸ್ಪರ್ಧೆಯಲ್ಲಿ ಗೆಲ್ಲೋಕೆ ಆಗ್ತಾ ಇರ್ಲಿಲ್ಲ. ಅಮ್ಮ, ಇದು ನನ್ನ ಕರ್ತವ್ಯ ಆಗಿತ್ತು. ಅಮ್ಮ ಇರು, ನಾನ್ ಸೈಕಲ್ನ ಹೋಗಿ ಲಾಕ್ ಮಾಡಿ ಬರ್ತೀನಿ. ಅಥರ್ವ ಸೈಕಲ್ ಅನ್ನ ಹತ್ತಿರದ ಮರದ ಹತ್ರ ಕಟ್ಟ ಹಾಕ್ತಾನೆ. ಮತ್ತೆ ತನ್ನ ಮನೆಗೆ ಹೋಗ್ತಾನೆ. ರಾತ್ರಿ ಆದ್ಮೇಲೆ ಪ್ರಧಾನ್ ಹತ್ರ ಇರೋ ಗುಂಡಾಗಳು ಬಂದು ಆ ಸೈಕಲ್ನ ಕದಿಯೋಕೆ ನೋಡ್ತಾರೆ. ಈ ಸೈಕಲ್ಲು ವಿಚಿತ್ರವಾಗಿದೆ, ನೋಡೋದಕ್ಕೆ ಮೀನಿನ ತರ ಇದೆ ಅಲ್ವಾ? ಅದಕ್ಕೋಸ್ಕರನೇ ಪ್ರಧಾನ್ ಅವರು ಇದನ್ನ ಕಳ್ಳತನ ಮಾಡೋದಕ್ಕೆ ಹೇಳಿರ್ಬೋದು. ನಡಿ, ಬೇಗ ಸೈಕಲ್ನ ಎತ್ತಾಕೊಂಡು ಹೋಗ್ಬಿಡೋಣ. ಅದರಲ್ಲಿರೋ ಒಬ್ಬ ಗುಂಡ ಸೈಕಲ್ ಕೀ ತೆಗಿಬೇಕು ಅಂತ ಸೈಕಲ್ನ ಮುಟ್ಟಿದಾಗ ಅವನಿಗೆ ಕರೆಂಟ್ ಹೊಡೆಯುತ್ತೆ. ಮತ್ತೆ ಅವನು ಜೋರಾಗಿ ಕಿರಿಸ್ತಾನೆ. ಅಯ್ಯೋ, ಏಯ್, ಯಾಕೆ ಕಿರಿಸ್ತಾ ಇದೀಯಾ? ಊರಿನ ಜನ ಎಲ್ಲ ಬಂದು ನಮ್ಗೆ ಹೊಡಿಲಿ ಅಂತನಾ? ನೀನೇನ್ ಫಸ್ಟ್ ಟೈಮ್ ಕಳ್ತನ ಮಾಡ್ತಾ ಇದೀಯಾ? ಇನ್ನೊಬ್ಬ ಗುಂಡ ಆ ಸೈಕಲ್ ಕೀ ತೆಗಿಬೇಕು ಅಂತ ಸೈಕಲ್ನ ಟಚ್ ಮಾಡಿದಾಗ ಅವನಿಗೂ ಕರೆಂಟ್ ಹೊಡೆಯೋಕೆ ಶುರು ಆಗುತ್ತೆ. ಈಗ ಅರ್ಥ ಆಯ್ತಾ ನಾನು ಯಾಕೆ ಕಿರಿಸ್ದೆ ಅಂತ? ಅವರಿಬ್ರು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಅವರು ಪ್ರಧಾನ್ ಮನೆಗೆ ಹೋಗ್ತಾರೆ. ಅಲ್ಲಿ ಪ್ರಧಾನ್ ಮತ್ತೆ ಚಮೇಲಿ ನಿಂತ್ಕೊಂಡಿರ್ತಾರೆ.
ಆ ಇಬ್ರು ಗುಂಡಗಳು ಎಲ್ಲ ವಿಷಯವನ್ನ ಪ್ರಧಾನ್ ಮತ್ತೆ ಚಮೇಲಿಗೆ ಹೇಳ್ತಾರೆ. ಪ್ರಧಾನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಿಜವಾಗ್ಲೂ ಸೈಕಲ್ ನಲ್ಲಿ ಯಾವುದೋ ಜಾದು ಇರಬೇಕು. ಸೈಕಲ್ನ ಮುಟ್ಟಕ್ಕಾಗಲ್ಲ, ಆದ್ರೆ ಆ ಮರಾನ ಸುಟ್ಟಾಕ್ಬೋದಲ್ವಾ? ವಾಹ್ ಜಮೇಲಿ ವಾ, ನಿನ್ನಂತ ಬುದ್ಧಿವಂತನ ನಾನು ನೋಡೇ ಇಲ್ಲ. ರಾತ್ರಿ ಆದ್ಮೇಲೆ ಪ್ರಧಾನ್ ಮತ್ತೆ ಚಮೇಲಿ ಅಂಬಿಕಾ ಮನೆ ಮುಂದೆ ಬರ್ತಾರೆ. ಅವ್ರು ಬಂದು ನೋಡಿದಾಗ ಆ ಸೈಕಲ್ ಮರಕ್ಕೆ ಕಟ್ ಹಾಕಿರುತ್ತೆ. ಪ್ರಧಾನ್ ಕೈಯಲ್ಲಿ ಪೆಟ್ರೋಲ್ ಮತ್ತೆ ಚಮೇಲಿ ಕೈಯಲ್ಲಿ ಬೆಂಕಿಯ ಕೋಲನ್ನ ಹಿಡ್ಕೊಂಡಿರ್ತಾಳೆ. ಪತಿ ದೇವ್ರೆ, ಈ ಮರದ ಮೇಲೆ ಪೆಟ್ರೋಲ್ ಹಾಕಿ. ಈಗಲೇ ಹಾಕ್ತೀನಿ. ಪ್ರಧಾನ ಆ ಮರದ ಸುತ್ತ ಪೆಟ್ರೋಲ್ ಹಾಕ್ತಾನೆ. ಇವಾಗ ಈ ಸೈಕಲ್ನ ಹೇಗೆ ಓಡಿಸ್ತಾಳೆ ಅಂತ ನಾನು ನೋಡ್ತೀನಿ. ಚಮೇಲಿ ಆ ಮರಕ್ಕೆ ಬೆಂಕಿ ಹಚ್ಚಬೇಕು ಅಂತ ಹತ್ರ ಹೋದಾಗ ಆಗ ಅಲ್ಲಿ ಜಲ್ಪರಿ ಪ್ರತ್ಯಕ್ಷ ಆಗ್ತಾಳೆ. ಹೇ, ನೀವಿಬ್ರು ಹೀಗೆಲ್ಲ ಮಾಡೋಕೆ ಹೇಗ್ ಸಾಧ್ಯ ಆಗುತ್ತೆ? ಹೀಗ್ ಮಾಡೋದು ತಪ್ಪು ಅಂತ ನಿಮಗ್ ಗೊತ್ತಿಲ್ವಾ? ಪ್ರಧಾನ್ ಅವರೇ, ನೀವು ಮಾಡ್ತಿರೋದು ಸರಿಯಾಗಿದೆಯಾ? ಈ ನಿಮ್ಮಿಬ್ರು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ ಜಲ್ಪರಿ, ನೀವು ಇಲ್ಲಿ? ದಯಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ. ಸರ್ಕಾರದವರು ಏರ್ಪಡಿಸಿರುವಂತ ಸ್ಪರ್ಧೆಯಲ್ಲಿ ನಾವು ಗೆಲ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಹೀಗ್ ಮಾಡ್ಬಿಟ್ವಿ. ದಯವಿಟ್ಟು ನಮಗ್ ಕ್ಷಮಿಸ್ಬಿಡಿ. ಜಲ್ಪರಿ ಒಂದ್ ಮಂತ್ರನ ಹೇಳ್ತಾಳೆ. ಆಗ ಪ್ರಧಾನ್ ಮತ್ತೆ ಚಮೇಲಿ ಇಬ್ರು ಮೀನ್ಗಳಾಗಿ ಬದಲಾಗ್ತಾರೆ. ಜಲ್ಪರಿ ಆ 2 ಮೀನ್ಗಳನ್ನ ತಗೊಂಡು ಹೋಗ್ತಾಳೆ. ಸ್ವಲ್ಪ ದಿನಗಳ ನಂತರ ಸರ್ಕಾರ ಘೋಷಣೆ ಮಾಡಿದ ಸೈಕಲ್ ಸ್ಪರ್ಧೆ ಶುರು ಆಗುತ್ತೆ. ಸ್ಪರ್ಧೆಯಲ್ಲಿ ಅಂಬಿಕಾ ಗೆಲ್ತಾಳೆ ಮತ್ತೆ 5 ಲಕ್ಷ ರೂಪಾಯಿ ಬಹುಮಾನ ತಗೊಂಡು ಊರಿನ ಜನರಿಗೆ ಸಹಾಯ ಮಾಡ್ತಾಳೆ. ಮತ್ತೆ ಊರಿನ ಜನರು ಅವಳನ್ನ ಪ್ರಧಾನ್ ಅಂತ ಘೋಷಣೆ